ವೀಕ್ಷಕರೇ ನಮಸ್ಕಾರ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು ಕೆಳಗಿಳಿಸುವುದಕ್ಕೆ ಅತೃಪ್ತ ನಾಯಕರು, ತಟಸ್ಥ ಬಣದ ನಾಯಕರು, ರೆಬಲ್ ಸ್ಟೀಮ್ನ ನಾಯಕರು ಕೂಡ ಒಗ್ಗೂಡಿದ್ದಾರೆ. ಈ ಮೂರು ತಂಡಗಳು ಒಗ್ಗೂಡಿ ಹಗಲಿರುಳು ಹೋರಾಟ ಕೂಡ ಮಾಡ್ತಾ ಇದ್ದಾವೆ. ಅದೇ ರೀತಿ ವಿಜಯೇಂದ್ರ ಯಡಿಯೂರಪ್ಪನವರು ತಮ್ಮ ಆಪ್ತರಿಗೆ ಮಾತ್ರ ಮಣಿಯಾಗ್ತಾರೆ, ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ, ಅದೇ ರೀತಿ ಯಾರ ಮಾತನ್ನು ಕೇಳುವುದಿಲ್ಲ ಎಂಬ ಆರೋಪಗಳ ಕುರಿತು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಧ್ಯಕ್ಷಗಿರಿಯಿಂದ ಕೆಳಗಿಳಿಸಿ ಬೇರೊಬ್ಬ ನಾಯಕರಿಗೆ ಪಟ್ಟ ಕಟ್ಟಬೇಕು ಅಂತ ಪದೇ ಪದೇ ಈ ತಂಡಗಳ ನಾಯಕರು ಒತ್ತಾಯ ಮಾಡುತ್ತಲೇ ಇದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಬದಲಾವಣೆ ಮಾಡ್ತೀನಿ ಅಂತ ಹೇಳಿಲ್ಲ, ಬದಲಾವಣೆ ಮಾಡುವುದಿಲ್ಲ ಅಂತ ಕೂಡ ಹೇಳಿಲ್ಲ. ಇದರಿಂದಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿ ಉಳಿದಿದೆ. ಅಷ್ಟೇ ಅಲ್ಲ, ಇಂಥ ಕಗ್ಗಂಟಾಗಿ ಉಳಿದಂತಹ ಹೊತ್ತಿನಲ್ಲೂ ಕೂಡ ಹಿರಿಯ ನಾಯಕರಾದ ಮತ್ತು ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನೇರವಾಗಿ ಮತ್ತು ಕಡೆ ವಾರ್ನಿಂಗ್ ತರ ಇದೆ. ಆ ಸ್ಟೇಟ್ಮೆಂಟ್ ಹೇಗಿದೆಪ್ಪ ಅಂದ್ರೆ, ಡೆಲ್ಲಿ ನಾಯಕರಿಗೆ ಒಂದು ಸಂದೇಶ ಕಳಿಸಿದ್ದಾರೆ. ಏನು ಅದು ಸಂದೇಶ ಅಂದ್ರೆ, ನೀವು ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಅವರನ್ನು ಕೆಳಗಿಳಿಸದೇ ಇದ್ರೆ ನಾನು ಹೊಸ ಪಕ್ಷ ಕಟ್ತೇನೆ ಅಂತ ಒಂದು ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಒಂದು ವೇಳೆ ನೀವು ವಿಜಯೇಂದ್ರ ಅವರನ್ನು ಕೆಳಗಿಳಿಸಿದ್ರೆ ನಾನು ಹೊಸ ಪಕ್ಷ ಕಟ್ತೇನೆ, ಆ ಮೂಲಕ ನಷ್ಟ ಉಂಟು ಮಾಡ್ತೇನೆ, ಹಾನಿ ಉಂಟು ಮಾಡ್ತೇನೆ ಎಂಬ ಪರೋಕ್ಷ ಮತ್ತು ನೇರ ಸಂದೇಶ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಯಲ್ಲಿದೆ. ಇದು ಅಂತಿಮ ಅಸ್ತ್ರ ಯತ್ನಾಳ್ ಅವರದು ಅಂತ ಹೇಳಲಾಗ್ತದೆ. ಯತ್ನಾಳ್ ಅವರದ್ದು ಇದು ಅಂತಿಮ ಅಸ್ತ್ರ ಅಂತ ಕೂಡ ಹೇಳಲಾಗ್ತದೆ. ಆದ್ರೂ ಕೂಡ ಬಿಜೆಪಿಯ ಹೈಕಮಾಂಡ್ ನಾಯಕರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಯಾಕೆ? ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರಾ? ಹಾಗಾದ್ರೆ ಅತೃಪ್ತರು, ರೆಬಲ್ಸ್ ತಂಡದ ನಾಯಕರ ಮಾತಿಗೆ ಮನ್ನಣೆ ಸಿಗುತ್ತಿಲ್ಲ ಯಾಕೆ? ದೆಹಲಿಯಲ್ಲಿ ಮನ್ನಣೆ ಸಿಗುತ್ತಿಲ್ಲ ಯಾಕೆ? ವೀಕ್ಷಕರೇ, ಹೈಕಮಾಂಡ್ ರಾಜ್ಯ ರಾಜಕಾರಣವನ್ನು, ರಾಜ್ಯ ಬಿಜೆಪಿಯಲ್ಲಿ ಉಂಟಾಗುತ್ತಿರತಕ್ಕಂಥ ಬೆಳವಣಿಗೆ ಮತ್ತು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡಿದೆ. ಆದರೆ ಇವತ್ತು JDS ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿವೆ. ಕಳೆದ ಲೋಕಸಭೆ ಚುನಾವಣೆಯಿಂದ JDS ಮತ್ತು ಬಿಜೆಪಿ ಮೈತ್ರಿಯಾಗಿವೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ಕೂಡ ಈ ಎರಡೂ ಪಕ್ಷಗಳು ಮೈತ್ರಿಯಲ್ಲೇ ಎದುರಿಸಲಿದ್ದೇವೆ. ಹೀಗಾಗಿ ಈ ವಿಷಯವನ್ನು ತುಂಬಾ ತಲೆ ಕೆಡಿಸಿಕೊಂಡಿದೆ. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರು, ಅದೇ ರೀತಿ ವರ್ಚಸ್ವಿ ನಾಯಕ ಅಂದ್ರೆ ಅದು HD ಕುಮಾರಸ್ವಾಮಿ ಅವರು, ಅದೇ ರೀತಿ ಲಿಂಗಾಯತ ಸಮುದಾಯದ ಬಹುದೊಡ್ಡ ನಾಯಕ, ಪ್ರಭಾವಿ ನಾಯಕರಂದ್ರೆ ಅದು BS ಯಡಿಯೂರಪ್ಪನವರು, ಅದೇ ರೀತಿ ಲಿಂಗಾಯತ ಕಮ್ಯುನಿಟಿಯ ಯಂಗ್ ಮಾಸ್ ಲೀಡರ್ ಅಂದ್ರೆ ಅದು BY ವಿಜಯೇಂದ್ರ ಅವರು. ಈ ಎರಡು ದೊಡ್ಡ ದೊಡ್ಡ ಕಮ್ಯುನಿಟಿ ರಾಜ್ಯದಲ್ಲಿ ಯಾರು ಅಧಿಕಾರ ಹಿಡಿಬೇಕಂತ ಈ ಎರಡು ಸಮುದಾಯಗಳು ನಿರ್ಣಯ ಮಾಡ್ತವೆ. ಬಹುತೇಕ ಕರ್ನಾಟಕದ ರಾಜಕೀಯ ಇತಿಹಾಸದುದ್ದಕ್ಕೂ ಲಿಂಗಾಯತರು ಮತ್ತು ಒಕ್ಕಲಿಗರು ಒಗ್ಗೂಡಿ ಬಂದಿದ್ದೇನ ಒಂದು ಪಕ್ಷ ಅಧಿಕಾರ ಹಿಡಿದಿದೆ. ಇದನ್ನು ಮನಗಂಡಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಬಿಜೆಪಿಯಲ್ಲಿನ ಅತೃಪ್ತರಿಗೆ ಮತ್ತು ರೆಬಲ್ಸ್ ತಂಡದವರಿಗೆ ಮಣೆ ಹಾಕುತ್ತಿಲ್ಲ. ಒಂದು ವೇಳೆ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರು ಕೂಡ ಪಕ್ಷಕ್ಕೆ ಎಷ್ಟು ಹಾನಿ ಆಗಬಹುದು ಎಂಬ ಲೆಕ್ಕಾಚಾರ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರ ತಲೆಯಲ್ಲಿದ್ದಂತಿದೆ. ಯಾಕಂದ್ರೆ ಕರಾವಳಿ ಬೆಲ್ಟು ಹಿಂದುತ್ವದ ಆಧಾರದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷ ಕಟ್ತಾರೆ, ಅದೇ ರೀತಿ ಅಭಿವೃದ್ಧಿ ಆಧಾರದಲ್ಲಿ ಕೂಡ ಅವರು ಪಕ್ಷವನ್ನು ಮುನ್ನಡೆಸ್ತಾರ ಅಂತ ಇಟ್ಕೊಂಡ್ರೆ ಈಗಾಗಲೇ ಬಿಜೆಪಿ ಕೂಡ ಹಿಂದುತ್ವದ ಆಧಾರದಲ್ಲೇ ಸ್ಥಾಪನೆ ಆಗಿರ್ತಕ್ಕಂಥ ಪಕ್ಷ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವ ಮತ್ತು ಅಭಿವೃದ್ಧಿ ಎರಡು ವಿಷಯಗಳನ್ನು ಇಟ್ಟುಕೊಂಡೇ ಅದು ಮುನ್ನಡೆಯುತ್ತಿದೆ. ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಹಿಂದುತ್ವದ ಆಧಾರದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು? ಅದರಲ್ಲೂ ವಿಶೇಷವಾಗಿ ಕರಾವಳಿಯ 15-20 ಸ್ಥಾನ ಬಿಟ್ಟರೆ ಬಹುತೇಕ ಹಿಂದುತ್ವದ ಆಧಾರದಲ್ಲಿ ಕರ್ನಾಟಕದಲ್ಲಿ 30ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುವುದಕ್ಕೆ ಸಾಧ್ಯನೇ ಇಲ್ಲ. ಯತ್ನಾಳ್ ಅವರು ಹಿಂದುತ್ವದ ಆಧಾರದಲ್ಲಿ ಪಾರ್ಟಿ ಮಾಡಿದ್ರು ಕೂಡ ಬಿಜೆಪಿ ಕೂಡ ಹೇಳುವುದು ಹಿಂದುತ್ವವನ್ನೇ, ಕಳೆದ 40 ವರ್ಷಗಳಿಂದ ಹೇಳುತ್ತಿರುವುದು ಹಿಂದುತ್ವವನ್ನೇ. ಹಿಂದುತ್ವದ ಆಧಾರದ ಮೇಲೆಯೇ ಬಿಜೆಪಿ ಸ್ಥಾಪನೆಯಾಗಿರುವುದು. ಇತ್ತೀಚೆಗೆ ಮತ್ತೊಂದು ಹ್ಯಾಡ್ ಮಾಡಿಕೊಂಡಿದೆ, ಅದು ಅಭಿವೃದ್ಧಿ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪಂಚಮಸಾಲಿ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ ಮತ್ತು ಯತ್ನಾಳ್ ಅವರನ್ನು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುತ್ತಾರೆ. ಹಾಗಂತ ಇಡೀ ಪಂಚಮಸಾಲಿ ಸಮುದಾಯ ಯತ್ನಾಳ್ ಪರ ನಿಲ್ಲುತ್ತೆ ಅನ್ನೋದು ಕೂಡ ಇಲ್ಲಿ ಕನಸಿನ ಮಾತು. ಯಾಕಂದ್ರೆ ಬಿಜೆಪಿಯಲ್ಲೂ ಕೂಡ ಹಲವರು ಪಂಚಮಸಾಲಿ ಸಮುದಾಯದ ನಾಯಕರಿದ್ದಾರೆ. ಅರವಿಂದ್ ಬೆಲ್ಲದವರಿದ್ದಾರೆ, CC ಪಾಟೀಲ್ ಅವರಿದ್ದಾರೆ, ಮುರುಗೇಶ್ ನಿರಾಣಿ ಅವರಿದ್ದಾರೆ.
ಬಹುತೇಕರು ಕೂಡ ಬಿಜೆಪಿಯಲ್ಲಿ ಪಂಚಮಸಾಲಿ ಸಮುದಾಯದ ನಾಯಕರಿದ್ದಾರೆ. ಆದರೆ ಈ ಎಲ್ಲ ನಾಯಕರನ್ನು ಬಿಟ್ಟು ಪಂಚಮಸಾಲಿ ಸಮುದಾಯ ಯತ್ನಾಳ್ ಪರವಾಗಿ ನಿಲ್ಲುತ್ತದೆ ಎಂಬುದು ಕೂಡ ಇಲ್ಲಿ ಕನಸರಿ ಮಾತು. ಹಾಗಂತ ಯತ್ನಾಳ್ ಅವರು ಬಿಜೆಪಿಗೆ ಹಾನಿ ಮಾಡುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಸಣ್ಣ ಮಟ್ಟಿಗಿನ ಹಾನಿ ಕೂಡ ಒಂದು ವೇಳೆ ಪಕ್ಷ ಕಟ್ಟಿದ್ರೆ ಒಂದು ಸಣ್ಣ ಮಟ್ಟಿಗಿನ ಹಾನಿ ಕೂಡ ಮಾಡಬಹುದು. ಯಾಕಂದ್ರೆ ಈ ಹಿಂದೆ BS ಯಡಿಯೂರಪ್ಪನವರು ಪಾರ್ಟಿ ಕಟ್ಟಿದ್ರು, 10% ವೋಟ್ ಕಿತ್ತುವ ಮೂಲಕ ಬಿಜೆಪಿಗೆ ದೊಡ್ಡ ಮಟ್ಟದ ಹಾನಿಯನ್ನು ಮಾಡಿದ್ರು. ಅದೇ ರೀತಿ ಬಂಗಾರಪ್ಪನವರು ಕೂಡ ಪಾರ್ಟಿ ಕಟ್ಟಿದ್ರು, 10% ವೋಟಿಂಗ್ ಕಿತ್ತಿದ್ರು. ಅದೇ ರೀತಿ ರಾಮುಲು ಅವರು ಕೂಡ ಪಾರ್ಟಿಯನ್ನು ಕಟ್ಟಿದ್ರು. ಈ ಎಲ್ಲ ನಾಯಕರು 10% ವೋಟಿಂಗ್ ಪಡೆದಿದ್ರು. ಆದ್ರೆ ತಮ್ಮ ಎದುರಾಳಿ ಪಕ್ಷ, ಅದೇ ತಾವು ಬಿಟ್ಟು ಬಂದಂತ ಪಕ್ಷಕ್ಕೆ ಒಂದು ಹೊಡೆತ ಕೊಡುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಈ ರೀತಿಯ ಪ್ರಯತ್ನ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ವೇಳೆ ಪಕ್ಷ ಕಟ್ಟಿದ್ರೆ ಈ ರೀತಿಯ ಒಂದು ಹೊಡೆತ ಬಿಜೆಪಿಗೆ ಕೊಡ್ತಾರ ಎಂಬ ಅನುಮಾನ ಕೂಡ ಕಾಡ್ತಿದೆ. ಯಾಕಂದ್ರೆ ಯತ್ನಾಳ್ ಅವರು ಈಗ 2-4 ಸ್ಥಾನ ಗೆಲ್ಲಬಹುದು. ಅದೇ ರೀತಿ ಬಿಜೆಪಿಯನ್ನು 10-15 ಸ್ಥಾನಗಳಲ್ಲಿ ಸೋಲಿಸಬಹುದು. ಆದ್ರೆ ಬಿಜೆಪಿ ಜೊತೆ ಈಗ JDS ಇರುವುದರಿಂದ ಅದ್ಯಾವ ನಷ್ಟವನ್ನು ಕೂಡ ಸಹಿಸಿಕೊಳ್ಳುವ ಒಂದು ಶಕ್ತಿ ಮತ್ತು ಸಹಿಸಿಕೊಳ್ಳುವ ತಾಳ್ಮೆಯನ್ನು ಹೈಕಮಾಂಡ್ ನಾಯಕರು ಹೊಂದಿರುವ ಕಾರಣ ಅತೃಪ್ತರು. ಅದೇ ರೀತಿ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೂ ಕೂಡ ಅವರು ಭಕ್ತಿಲ್ಲ. ಹೀಗಾಗಿ ವಿಜೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರು ಕೂಡ ಇಡೀ ಲಿಂಗಾಯತ ಸಮುದಾಯದ ಅವರ ಬೆನ್ನಿಗೆ ನಿಲ್ಲುವುದಿಲ್ಲ. ಆದ್ರೆ ಲಿಂಗಾಯತ ಸಮುದಾಯದ ಏಕಮೇವ ನಾಯಕ ಅಂದ್ರೆ ಅದು BS ಯಡಿಯೂರಪ್ಪ ಅವರು. ಅಲ್ಲಿ ಬಹುತೇಕ ಲಿಂಗಾಯತರು BS ಯಡಿಯೂರಪ್ಪ ಅವರ ಪರ ನಿಲ್ಲುತ್ತೆ. ಅದೇ ರೀತಿ ಅವರ ಪುತ್ರನಾಗಿರ್ತಕ್ಕಂಥ BY ವಿಜೇಂದ್ರ ಪರ ಲಿಂಗಾಯತ ಸಮುದಾಯ ಒಂದಷ್ಟು ಒಲವನ್ನು ಹೊಂದಿದೆ. ಯಡಿಯೂರಪ್ಪನವರ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ವಿಜೇಂದ್ರ ಪರ ಲಿಂಗಾಯತ ನಾಯಕ ಅಂತ ಲಿಂಗಾಯತ ಸಮುದಾಯ ಒಪ್ಪಿಕೊಂಡಿದೆ. ಹೀಗಾಗಿ ಬಹುತೇಕ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರು ಸಣ್ಣ ಮಟ್ಟಿಗಿನ ಹಾನಿ ಮಾಡಬಹುದೇ ಹೊರತು ದೊಡ್ಡ ಮಟ್ಟದ ಹಾನಿಯನ್ನು ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಮೈತ್ರಿ ಪಕ್ಷ JDS ಇರುವುದರಿಂದ ದೊಡ್ಡ ಮಟ್ಟದ ಹಾನಿ ಬಿಜೆಪಿಗೆ ಆಗುವುದಿಲ್ಲ. ಒಂದು ವೇಳೆ ಸಣ್ಣ ಮಟ್ಟದ ಹಾನಿ ಬಿಜೆಪಿಗೆ ಆದ್ರೂ ಕೂಡ ಇಲ್ಲಿ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS ಹಳೆ ಮೈಸೂರು ಭಾಗದಲ್ಲಿ ಕನಿಷ್ಠ 25ಕ್ಕಿಂತ ಮೇಲೆ ಗೆಲ್ಲಲಿದೆ ಎಂಬ ವಿಶ್ವಾಸವನ್ನು ಹೈಕಮಾಂಡ್ ನಾಯಕರು ಹೊಂದಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿನ ಅಸಮಾಧಾನಿತ ನಾಯಕರು, ಬಂಡಾಯ ನಾಯಕರು ಮತ್ತು ಅತೃಪ್ತ ನಾಯಕರು, ತಟಸ್ಥ ಬಣದ ನಾಯಕರಿಗೆ ತಲೆ ಕೆಡಿಸಿಕೊಳ್ತಿಲ್ಲ ಮತ್ತು ಇವರ ಒತ್ತಡಕ್ಕೆ ಬಗ್ಗುತ್ತಿಲ್ಲ. ನೀವೇನಾದ್ರೂ ಮಾಡಿಕೊಳ್ಳಿ, ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದಂತಿದೆ. ನೀವು ಹೊಸ ಪಕ್ಷನ ಕಟ್ಟಿಕೊಳ್ಳಿ, ಇಲ್ಲ ಪಕ್ಷ ಬಿಡಿ ಅಂತ ಯಾವುದು ಕೂಡ ಹೇಳ್ತಿಲ್ಲ. ಆದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ, ಆ ರೀತಿ ಬಿಜೆಪಿ ಹೈಕಮಾಂಡ್ ನಾಯಕರು ನಡೆದುಕೊಳ್ತಿದ್ದಾರೆ. ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ವೀಕ್ಷಕರೇ, ಹಾಗಾದ್ರೆ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವ ಮತ್ತು ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ಹಾನಿ ಉಂಟು ಮಾಡ್ತಾರಾ? ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ.